poetry, the little music bee. The little music bee. This poem written by Isaac Watts. This poem, the little music bee. This poem written by Isaac Watts. Who wrote the poem? The little music bee. Isaac Watts wrote the poetry. The little music bee. What is the meaning of little? ಸಣ್ಣ ಚಿಕ್ಕದಾದಂತ ಬ್ಯೂಸಿ ಬ್ಯೂಸಿ ಅಂದ್ರೇನು ನೀವು ಫೋನ್ ಮಾಡ್ತೀರಿ ಆ ಕಡೆಯಿಂದ ಫೋನ್ ಏನಾಗುತ್ತೆ ಯಾರು ಕಾರ್ಟೂನ್ ಇರ್ತಾರ ಇದ್ದಾಗ ಬ್ಯೂಸಿ ಅಂತ ಬರುತ್ತಲ್ವಾ ಅಂದ್ರೆ ಯಾವಾಗ ಕೂಡ ಕಾರ್ಯಪ್ರವೃತ್ತರಾಗಿರೋದು ಬ್ಯೂಸಿ ಅಂದ್ರೇನು ಕಾರ್ಯಪ್ರವೃತ್ತರಾಗಿರೋದು ಯಾವ್ದಾದ್ರು ಕೆಲಸದಲ್ಲಿ ತೊಡ್ಕೊಂಡಿರ್ತಾರಲ್ಲ ಅದಕ್ಕೆ ಬ್ಯೂಸಿ ಅಂತ ಕರೀತಾರೆ ಬಿ ಮೀನ್ಸ್ ಬಿ ಮೀನ್ಸ್ ವೆರಿ ಗುಡ್ ಬಿ ಮೀನ್ಸ್ ಒಂದು ರೀತಿಯಾದಂತಹ ಒಂದು ದುಂಬಿ ಚಿಕ್ಕ ದುಂಬಿ ಅಥವಾ ಅದನ್ನ ನಾವೇನು ಕರಿತೀವಿ ಬಿ ಮೀನ್ಸ್ ಜೇನು ನೊಣ ಜೇನುಳ ಕೇಳಿರ್ತೇವೆ ಆ ಜೇನು ನೊಣಕ್ಕೆ ನಾವು ಲಿಟ್ಲ್ ಈ ಒಂದು ಬಿ ಅಂತ ಕರಿತೀವಿ ಬಿ ಅಂದ್ರೆ ಏನಂದ್ರೆ ಜೇನುಳ ಇದೆಯಲ್ಲ ಅದಕ್ಕೆ ಅಂತ ಕರಿತೀವಿ ಬಿ ಅಂತ ಕರಿತೀವಿ ಬಿ ಮೀನ್ಸ್ this poem written by the little busy bee. This poem written by Isaac Watts. Isaac Watts wrote this poem. About the poet ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈಗ. About the poet. Isaac Watts was born on July 17, 1674 and died on November 25, 1748. Isaac Watts was born July 17, 1674. ಅಲ್ವಾ ಯಾವ್ದಿದ್ರು July 17, 1674. This is the bomb. He was died November 25, 1748. Isaac Watts was born July 17, 1674. Died November 25, 1748. He had mastered Latin, Greek, Hebrew and French. This poet or Isaac Watts was the mastered. Mastered means ಪಾಂಡಿತ್ಯವನ್ನು ಹೊಂದಿರೋದು. ಯಾವ ಒಂದು ವಿಷಯಗಳಲ್ಲಿ ಪಾಂಡಿತ್ಯ ಹೊಂದಿದ್ದೆ, ಯಾವ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದ್ದವನು? ಲ್ಯಾಟಿನ್. ಯಾವ ಭಾಷೆಗಳಲ್ಲಿ? ನಮಗೆ ಒಂದೊಂದು ಭಾಷೆ ಮಾತಾಡೋದೇ ಕಷ್ಟ ಅಲ್ವಾ? ಕನ್ನಡ, ಉರ್ದು, ಇಂಗ್ಲಿಷು ಒಂದೊಂದು ಭಾಷೆ ಆದರೆ ಇವನು ಎಷ್ಟು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದ? 4 ಭಾಷೆಗಳು. ಯಾವುವು? ಲ್ಯಾಟಿನ್, ಗ್ರೀಕ್, ಹೆಬ್ರಿಯೂ ಅಂಡ್ ಫ್ರೆಂಚ್. ಈ 4 ಭಾಷೆಗಳಲ್ಲಿ ಕೂಡ ಇವನು ಪಾಂಡಿತ್ಯವನ್ನು ಹೊಂದಿದ್ದ ಐಸಕ್ ವಾಟ್ಸ್. The first hymns book composed by him for children was Carrie Lyric. ಇವರು ಬರೆದಂತ ಮಕ್ಕಳಿಗಾಗಿ ಬರೆದಂತ ಮೊದಲನೇ ಪುಸ್ತಕ ಯಾವುದಂದ್ರೆ ಯಾವುದು? ಹೈಮ್ ಕ್ಯಾರೆಕ್ ಲಿರಿಕ್. ಯಾರೇ ಲಿರಿಕ್. ಈಸ್ ಪಾಪ್ಯುಲರ್ ಹೈಮ್ಸ್ ಆರ್ ಇವರು ಬರೆದಂತ ಪ್ರಸಿದ್ಧವಾದಂತಹ ಒಂದು ಗೀತೆಗಳು ಯಾವ್ಯಾವ ಅಂತ ಹೇಳಿದ್ರೆ ಓ ಗಾಡ್, ಅವರ್ help in angels past, the Psalms of David and Jesus shall revive. ಇವೆಲ್ಲವನ್ನೂ ಕೂಡ ಬರೆದಿದ್ದಾರೆ. ಓ ಗಾಡ್ ಬರೆದಿದ್ದಾರೆ, ಅವರ್ ಹೆಲ್ಪ್ ಇನ್ ಏಂಜಲ್ಸ್ ಪಾಸ್ಟ್ ಅಂತ ಬರೆದಿದ್ದಾರೆ. ದ ಸಾಮ್ಸ್ ಆಫ್ ಡೇವಿಡ್. ಸಾಮ್ಸ್ ಅಂದ್ರೆ ಏನು? ಕೀರ್ತನೆಗಳು, ಪವಿತ್ರ ಗೀತೆಗಳಿರ್ತಾವಲ್ಲ
ಸಾಮ್ಸ್ ಏನು ಅಲ್ಲಿ ಪ್ಲೀಸ್ ಹೆಂಗ್ ಮಾಡಿ ಓದ್ಬೇಕಂದ್ರ ಸಾಮ್ಸ್ ಏನದು ಸಾಮ್ಸ್ ಮೀನ್ಸ್ ಪವಿತ್ರ ಗೀತೆಗಳು ಅಥವಾ ಕೀರ್ತನೆಗಳು ಆಫ್ ಡೇವಿಡ್ ದೇವರ ಬಗ್ಗೆ ಬರುವಂಥ ಪವಿತ್ರ ಗೀತೆಗಳು. ಅಂಡ್ ಜೀಸಸ್ ಶಾಲ್ ರಿಗೈನ್, ಜೀಸಸ್ ಅವರ ಒಂದು ರಿಗೈನ್ ಮೀನ್ಸ್ ಆಳ್ವಿಕೆ ಬಗ್ಗೆ ಬರುವಂಥವುಗಳನ್ನ ನಾವು ಇವೆಲ್ಲವನ್ನು ಬಂದಿದ್ದಾರೆ. ಇವರು ಬರೆದಂಥ ಪ್ರಸಿದ್ಧ ಇವು. The bee is always busy. Bee means ಜೇನುಹುಳ. Bee is always busy. ಯಾವಾಗಲೂ ಏನಾಗಿರ್ತದೆ? It is always busy. This bee. It builds the hive very skillfully and stores sweet honey in it. The bee is always busy. It builds. Builds means ಕಟ್ಟೋದು. Builds ಅಂದ್ರೇನು? ಕಟ್ತಾ ಇದೆ. ಏನನ್ನ? hive very skillfully and store sweet honey. ಅದು ಒಂದು ಗೂಡನ್ನ ಕಟ್ಟುತ್ತೆ. ನೋಡಿದ್ರಿ? ಜೇನುನೊಣ ಏನ್ ಕಟ್ಟುತ್ತೆ? ಗೂಡನ್ನ ಕಟ್ಟುತ್ತೆ. ಅದನ್ನ ಹೇಗೆ ಕಟ್ಟುತ್ತೆ ಅಂದ್ರೆ ವೆರಿ ಸ್ಕಿಲ್ಫುಲಿ, ಕೌಶಲ್ಯಯುತವಾಗಿ. ನಾವು ಯಾವ್ದಾದ್ರು ಅಂತ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ಜೇನು ಹುಟ್ಟು ಅಂತ ಕರಿತೀರಲ್ಲ, ಅದನ್ನ ಅದು ತಾನೇ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರು ಕೂಡ ಅದನ್ನು ನಾವು ರೆಡಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟೊಂದು ಒಂದು ಸ್ಕಿಲ್ಫುಲ್ ಆಗಿ ಕೌಶಲ್ಯಯುತವಾಗಿ ಆ ಬಿ ಆ ಒಂದು ಕಾಯಿಯನ್ನು ಮಾಡುತ್ತೆ, ಶೆಲ್ಫ್ ಅನ್ನ ಮಾಡುತ್ತೆ. ಅಂಡ್ ಸ್ಟೋರ್ ಸ್ವೀಟ್ ಹನಿ ಇನ್ ಇಟ್, ಆ ಒಂದು ಶೆಲ್ನಲ್ಲಿ, ಆ ಒಂದು ಕೋಶದಲ್ಲಿ ಅದು ಏನನ್ನ ಶೇಖರಣೆ ಮಾಡುತ್ತೆ? ಹನಿ, ಸ್ವೀಟ್ ಹನಿ. ಸ್ವೀಟ್ ಹನಿ ಅಂದ್ರೇನು? ಜೇನುತುಪ್ಪ, ಸಿಹಿಯಾಗಿರುವಂತಹ ಒಂದು ಜೇನುತುಪ್ಪವನ್ನ ಅದು ಅದರಲ್ಲಿ ಶೇಖರಣೆ ಮಾಡುತ್ತೆ. ಆಲ್ವೇಸ್ ದ ಬಿ ಈಸ್ ಆಲ್ವೇಸ್ ಬ್ಯೂಸಿ. ಅದು ಸುಮ್ಮನೆ ಇರೋದಿಲ್ಲ. ಬಿ ಯಾವಾಗಲೂ ಕೂಡ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಯಾವಾಗ ಸುಮ್ಮನೆ ಇರ್ತದೋ? ಬೆಳಗ್ಗೆ ಕರೀತು ಅಂತಂದ್ರೆ, ಬೆಳಗ್ಗೆ ಆಯ್ತು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಎವ್ರಿ ಡೇ ಇಟ್ ಗೋಸ್ ಟು ದ ಫ್ಲವರ್ಸ್ ಅಂಡ್ ಬ್ರಿಂಗ್ ದ ಇಸ್ ಹನಿ. ಅದು ತಂದು ಅದರಲ್ಲಿ ಹಾಕುತ್ತೆ. ಹೀಗೆ ಬ್ಯುಸಿಯಾಗಿರೋದನ್ನು ನೋಡ್ತೀವಿ. ಲೈಕ್ ದ ಬಿ we too must be busy and always do useful work. ಯಾವ ತರ ಈ ಒಂದು ಬಿ ಯಾವಾಗಲೂ ಕೂಡ ಕಾರ್ಯಪ್ರವೃತ್ತವಾಗಿರುತ್ತೆ. Always it is busy. Okay? Always it is busy. You know? Yes. Like a busy, you are always busy. ನೀವು ಕೂಡ ಏನಾಗಿರ್ಬೇಕಂದ್ರೆ ಅದೇ ರೀತಿಯಾಗಿ, ಯಾವ ರೀತಿಯಾಗಿ ಬಿಜಿಯಾಗಿರುತ್ತೆ, ಯಾವಾಗಲೂ ಕಾರ್ಯಪ್ರವೃತ್ತವಾಗಿರುತ್ತೆ. ಹಾಗೆಯೇ ನೀವು ಕೂಡ ಏನಾಗಿರ್ಬೇಕಂತ ಹೇಳ್ತಾರೆ ಅವರು ಕವಿಗಳು? ಬ್ಯುಸಿ ಆಗಿರಬೇಕು. ಯಾವ ತರದಲ್ಲಿ ಇರಬೇಕು? ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ಉಪಯೋಗಕ್ಕೆ ಬರುವಂತ ಎಲ್ಲಾ ಕೆಲಸಗಳಿರೋಲ್ಲ, ಉಪಯೋಗಕ್ಕೆ ಬರುವಂತ ಕೆಲಸಗಳಲ್ಲಿ ನೀವು ಬ್ಯುಸಿ ಆಗಿರ್ಬೇಕು. ಸುಮ್ಮನೆ ಏನಾದ್ರೂ ಕೆಲಸ ಮಾಡೋದಲ್ಲ. ಉಪಯೋಗಕ್ಕೆ ಬರುವಂತ ಕೆಲಸಗಳನ್ನ, ಅಂತ ಕೆಲಸಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಳ್ಬೇಕು. ಯಾವಾಗಲೂ ಕೂಡ ಸೋಮಾರಿಗಳಾಗಿ ಐಡಲ್ ಆಗಿರಬಾರ್ದು. ಸೋಮಾರಿಯಾಗಿರ್ಬೇಕಾಗ್ತಿ ಇರಬಾರ್ದು. ನೀವೆಲ್ಲ ಏನಾಗಿರ್ಬೇಕಂದ್ರೆ ಬ್ಯುಸಿ ಆಗಿರ್ಬೇಕು. ಯಾವ್ದಾದ್ರು ಒಂದು ಕೆಲಸ ಮಾಡ್ತಿರ್ಬೇಕು, ಇಲ್ಲ ಓದ್ತಾ ಇರ್ಬೇಕು, ಇಲ್ಲ ಆಟ ಆಡ್ತಾ ಇರ್ಬೇಕು, ಹೀಗೆ ಏನಾದ್ರೂ ಒಂದು ಮಾಡ್ತಾನೆ ಇರ್ಬೇಕು. ಚಿತ್ರ ಬಿಡಿಸ್ಬೇಕು ಅಲ್ವಾ? ಇರ್ತಿರಿಂದ ಯಾವ್ದಾದ್ರು ಕೆಲಸ ಮಾಡ್ತಿದ್ದೀರಾ, ಸುಮ್ಮನೆ ಹಾಕುತ್ತಂದ್ರೆ ಏನಾದ್ರು ಯೋಚನೆಗಳು ಬರ್ತವೆ. ಅದಕ್ಕೆ ಆ ತರ ಮಾಡಿದ್ರೆ ಎಲ್ಲರೂ ಕೂಡ ಏನಾಗಿರ್ಬೇಕಂದ್ರೆ ಬ್ಯುಸಿ ಆಗಿರಬೇಕು. ನೀವು ನೋಡಿದ್ರಿ ಲಾಸ್ಟ್ ಲೆಸನ್ ಸಿ ವಿ ರಾಮನ್ ಪಾಠದಲ್ಲಿ, ಸಿ ವಿ ರಾಮನ್ ಎಷ್ಟು ಬ್ಯುಸಿ ಆಗಿರ್ತಾ ಇದ್ರು ಅಲ್ವಾ? ಅವ್ರು ಎಷ್ಟು ಕೆಲಸಗಳನ್ನು ಮಾಡಿದ್ರು, ಒಬ್ಬ ಗ್ರೇಟ್ ಸೈಂಟಿಸ್ಟ್ ಆಗಿದ್ದನ್ನು ನೋಡಿದ್ರಿ. ಹಾಗೆ ನೀವು ಕೂಡ ಕಾರ್ಯಪ್ರವೃತ್ತವಾದ, ನೀವು ಕೂಡ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ poem first stanza. Next poem first stanza, page number 72. 32. Page number 32. First stanza. ಆ ಕಡೆ ಹೊರಗಿದೆಯೋ ಸ್ವಲ್ಪ. ನೋಡ್ಕೊಳ್ಳಿ.
Are you open your books? Yes. Okay. First stanza. How doth the little busy bee improve each shining hour and gather honey all the day from every opening flower? How skillfully she builds her shell, how neatly she spreads her wax, and labors hard to store it well with the sweet food she makes. In work of labor or of skill, I would be busy too. For Satan finds some mischief still, for idle hands to do. Fourth stanza. In books or work or healthful play, let my first years be passed, that I may give for every day some good account at last. Once again, I read, you listen. First stanza. ಮತ್ತೊಂದ್ಸಲ ಓದ್ತೀನಿ ನೋಡ್ಕೊಳ್ಳಿ. How doth the little busy bee improve each shining hour and gather honey all the day from every flower? How skillfully she build herself, how neatly she spread her wax, and labors hard to store it well. It is the sweet food she makes. In work of labor or of skill, I would be busy too, for Satan finds some mischief still for idle hands to do. In books or work or healthful play, let my first years be passed, that I may give for every day some good account at last. Okay. Hold on. How does the little by the busy bee Improve improve each shining shining house hours and gather gather honey all the day from every opening flowers. How sit down. Next. how skillfully she builds her Shell. How neatly she spreads her wax and labors hard to store it well with the sweet food makes. Sweet food she makes. Sweet food she makes. Sorry. In work of Labor. or of skill, I would be busy too. For Satan Satan finds find some mischief still for idle idle hands to do. do. Sit down. In books or work or helpful play, let my first year be passed, that I may give for every day some good account at last. Hey. Next. ಹುಡುಗರು ಹೇಳ್ತೀನಿ ಹೇಳಿ ಹುಡುಗಿ ಕೇಳ ನೆಕ್ಸ್ಟ್ ಇನ್ನೊಂದ್ಸಲ ಹೇಳ್ಬಿಡ್ತಾನೆ ಹಿಂದೆ ಹೇಳಿ ಹೌ ಡೋ the little busy bee improve is shining hour gather honey all the day from every opening flower. How
skillfully she builds her shell. How neatly She spreads her wax and and labors labors hard to store it well. With the sweet food she makes. In work of labor or of skill. I would be busy too. For Satan finds some mission. In books are what are helpful. Let my first years be passed. That I may give for every day. Some good account at last. Once again I will read. ಮತ್ತೊಂದ್ಸರಿ ನಾನು ಹೇಳ್ತೀನಿ ಈಗ ಮತ್ತೆ ನಂತರ ಆಲಿಸ್ಬೇಕು. ಲಿಸನ್ ದ ಪೋಯಮ್. ಓಕೆ. How doth the little busy bee improve shining each shining hour and gather honey all the day from every opening flower. How skillfully she builds her shell. How neatly she spreads her wax and labors hard to store it well. With the sweet food she makes. In work of labor of skill. I would be busy too. For Satan find some mischief still. For idle hands to do. In books or work or healthful play. Let my first years be passed. That I may give for every day. Some good account at last. Okay. Now the meanings of the difficult words. Doth. How doth the little busy bee? How doth the little busy bee improve each shining hour? Doth means this is word. This is word. Now use the word does. ಏನು ಉಪಯೋಗಿಸ್ತೀವಿ ನಾವು ವರ್ಡನ್ನ does. ಡೋತ್ ಏನು ಉಪಯೋಗಿಸ್ತೀವಿ? does ಅನ್ನು ಉಪಯೋಗಿಸ್ತೀವಿ. How doth the little busy bee improve each shining hours? ಹೊಳೆಯುವಂತ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಸೂರ್ಯ ಹುಟ್ಟಿದಂತರಲ್ಲಿ ಅದು ತನ್ನ ಕೆಲಸವನ್ನು ಯಾವ ರೀತಿ ಪ್ರಾರಂಭಿಸುತ್ತೆ. ತನ್ನ ಕೆಲಸವನ್ನು ಅದು ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಅರ್ಲಿ ದ ಸನ್ರೈಸ್ ದ ಬ್ಯುಸಿ ಬಿ ಸ್ಟಾರ್ಟ್ ದೇರ್ ವರ್ಕ್. ಅದು ಬೆಳಕರಿಯೋಕ್ಕಿಂತ ಮೊದಲೇ ತನ್ನ ಕೆಲಸವನ್ನು ಅದು ಪ್ರಾರಂಭಿಸುತ್ತೆ. ಆ ಒಂದು ಶೈನಿಂಗ್ ಅವರ್ಸ್ಗಳಲ್ಲಿ ಬೆಳಕಂತ ಸಮಯದಲ್ಲಿ ಕೂಡ ಅದು ಕೆಲಸವನ್ನ ಪ್ರಾರಂಭಿಸಿರುತ್ತೆ ಬ್ಯುಸಿ ಬಿ. And gather honey all the day from every opening flower. Gather ಅಂದ್ರೆ ಸೇರಿಸೋದು, ಕೂಡಿಸೋದು, ಸಂಗ್ರಹಿಸೋದು. Gather ಅಂದ್ರೆ ಏನು? ಸಂಗ್ರಹಿಸುತ್ತೆ. ಯಾವುದು? ಬ್ಯುಸಿ ಬಿ. And gather honey. Honey means ಜೇನುತುಪ್ಪವನ್ನ ಸಂಗ್ರಹಿಸುತ್ತೆ. All the day ಅಂದ್ರೆ ದಿನದ ಎಲ್ಲಾ ಸಮಯದಲ್ಲಿ ಕೂಡ ಅದು ಗ್ಯಾದರ್ ಹನಿ ಆಲ್ ದ ಡೇ. ಎಲ್ಲ ಸಮಯದಲ್ಲಿ ಕೂಡ ಅದು ತನ್ನ ಒಂದು ಹನಿಯನ್ನ ಶೇಖರಣೆ ಮಾಡುತ್ತೆ. ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ಆ ಒಂದು ಹನಿಯನ್ನ ಎಲ್ಲಿಂದ ಸಂಗ್ರಹಣೆ ಮಾಡುತ್ತದೋ? ಫ್ರಮ್ ದ ಓಪನಿಂಗ್ ಫ್ಲವರ್. ಆ ತಾನೇ ಬೆಳಗ್ಗೆ ಏನು ಹೂಗಳು ಹರಡಿರ್ತಾವಲ್ಲ,
ಫ್ಲವರ್ಸ್, ಆ ಫ್ಲವರ್ಸ್ ನ ಕುತ್ಕೊಂಡು ಆ ದುಂಬಿ ಅದರ ಮಕರಂದವನ್ನ ಹೀರ್ಕೊಂಡು ಬರುತ್ತೆ. ಆ ಹೂವಿನ ಮಕರಂದವನ್ನು ಹೀರ್ಕೊಂಡು ಬಂದು ಅದು ತನ್ನ ಗೂಡಿನಲ್ಲಿ ಹಾಕುತ್ತೆ. ಹಾಗೆ ಅದು ಬೆಳಗಿನಿಂದ ಸಾಯಂಕಾಲದವರೆಗೂ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಯಾವುದು ಗೊತ್ತಾಯ್ತಲ್ಲ? ಫಸ್ಟ್ ಗೊತ್ತಾಯ್ತು. ಇದು ಬೆಳಗಿಂದ ತನ್ನ ಕೆಲಸನ ಪ್ರಾರಂಭಿಸುತ್ತೆ. ಅಂಡ್ ಗ್ಯಾದರ್ ಹನಿ ಆಲ್ ದ ಡೇ, ಪ್ರತಿ ಸಮಯದಲ್ಲೂ ಕೂಡ ಅದು ಹನಿಯನ್ನು ಸಂಗ್ರಹಣೆ ಮಾಡ್ಕೊಳುತ್ತೆ. ಫ್ರಮ್ ಎವರಿ ಓಪನಿಂಗ್ ಫ್ಲವರ್, ಎಲ್ಲಿಂದ ಸಂಗ್ರಹಿಸುತ್ತದೋ? ಓಪನಿಂಗ್ ಫ್ಲವರ್. ನೆಕ್ಸ್ಟ್, how skillfully she builds her shell, how neatly she spreads her wax and labors on to store it well. It is a sweet food she makes. How skillfully, skillfully means ಕೌಶಲ್ಯಯುತವಾಗಿ, ಚಾಣಕ್ಷತನದಿಂದ ಅದು ಏನ್ ಮಾಡುತ್ತೆ? ಬಿಲ್ಡ್ ಅಂದ್ರೆ ಕಟ್ಟುತ್ತೆ. ಏನನ್ನ ಕಟ್ಟುತ್ತೆ? ಶೆಲ್. ಶೆಲ್ ಅಂದ್ರೇನು? ಕೋಶ ಅಥವಾ ಅದು ಗೂಡು ಇರ್ತಲ್ಲ, ಅದು ನೋಡಿದ್ರಲ್ಲಿ ಯಾವ ತರ ಇರ್ತದ್ರಲ್ಲಿ? ನೋಡಿದಿರಾ? ಇಲ್ಲಿ ಈ ಮರದಲ್ಲಿ ಗೂಡು ಕಟ್ಟಿದೆ ನೋಡಿ. ಈ ಮರದಲ್ಲಿ ಗೂಡು ಕಟ್ಟಿದೆಯಲ್ಲ, ಈ ಮರದಲ್ಲಿ ಗೂಡು ಇದೆಯಲ್ಲ, ಜೇನುನೊಣ ಅಂತ, ಆ ತರ ಅದು ಕಟ್ಟಿರುತ್ತೆ. ಅವು ಯಾವ ತರ ಇರುತ್ತೆ ಗೊತ್ತಲ್ಲ? ಆ ಮನಿ ಆಕಾರದಲ್ಲಿ ಆ ಒಂದು ಶೆಲ್ಗಳು ಇರ್ತವೆ. ಆ ತರ ಸ್ಕಿಲ್ಫುಲ್ ಆಗಿ ಅದು ತನ್ನ ಒಂದು ಗೂಡನ್ನ, ಶೆಲ್ಸ್ ಗಳನ್ನ ಮಾಡಿರುತ್ತೆ. ಆ ಶೆಲ್ಗಳಲ್ಲಿ ಏನ್ ಮಾಡುತ್ತೆ? ಅವು ನೀಟ್ಲಿ ಸ್ಪ್ರೆಡ್ಸ್ ಆರ್ ವ್ಯಾಕ್ಸ್, ಅದು ತನ್ನ ಮೇಣವನ್ನ, ವ್ಯಾಕ್ಸ್ ಅಂದ್ರೆ ಏನು? ವ್ಯಾಕ್ಸ್ ಅಂದ್ರೆ ಏನು? ಮೇಣವನ್ನ ತಂದು ಅದರಲ್ಲಿ ಶೇಖರಣೆ ಮಾಡಿರುತ್ತೆ. ಆ ಬಾಕ್ಸ್ ಏನ್ ಮಾಡಿರುತ್ತೆ? ಅದರಲ್ಲಿ ಮೇಣವನ್ನ ತಂದು ಹಾಕ್ಸುತ್ತೆ. ಅವು ನೀಟ್ಲಿ ಸ್ಪ್ರೆಡ್ಸ್ ಆರ್ ವ್ಯಾಕ್ಸ್, ಆ ವ್ಯಾಕ್ಸ್ ಅನ್ನ ಆ ಒಂದು ಮನೆಯಲ್ಲಿ ತಂದು ಆ ಶೆಲ್ಸ್ ಗಳಲ್ಲಿ ಹಾಕಿ ಶೇಖರಣೆ, ನೀಟಾಗಿ ಶೇಖರಣೆ ಮಾಡಿ ಅದು ಇಟ್ಟಿರುತ್ತೆ. And labors hard to store it well. It is a sweet food she makes. Labors ಅಂದ್ರೆ ಕೆಲಸ, ಲೇಬರ್ಸ್ ಅಂದ್ರೆ ಕೆಲಸಗಾರರು ಅಂತ ಆಗುತ್ತೆ. ಆದ್ರೆ ಇಲ್ಲಿ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್, ಹೀಗೆ ಕಷ್ಟಪಟ್ಟು ಅದು ಸಂಗ್ರಹಣೆ ಮಾಡ್ಕೊಂಡು ಬಂದು ಅದು ಇಲ್ಲಿ ಅದು ಸ್ಟೋರ್ ಮಾಡಿರುತ್ತೆ. ಕಷ್ಟಪಟ್ಟು ಅದು ಏನ್ ಮಾಡುತ್ತೆ? ತುಂಬಾ ಕಠಿಣವಾದ ಕೆಲಸನ ಮಾಡಿ ಕಷ್ಟಪಟ್ಟು ಅದು ಸಂಗ್ರಹಣೆ ಮಾಡ್ಕೊಂಡು ಬಂದು ಅದು ತನ್ನ ಶೆಲ್ನಲ್ಲಿ ಇದನ್ನ ಸ್ಟೋರ್ ಇಟ್ ವೆಲ್, ಚೆನ್ನಾಗಿ ಶೇಖರಣೆ ಮಾಡಿ ಇಟ್ಟಿರುತ್ತೆ. ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್, ಈ ರೀತಿಯಾಗಿ ಅದು ಸಿಹಿಯಾದಂತಹ ಒಂದು ಆಹಾರವನ್ನು ತಯಾರು ಮಾಡುತ್ತೆ. ಸಿಹಿಯಾದಂತಹ ಆಹಾರವನ್ನ ತಯಾರು ಮಾಡುತ್ತೆ ತಾನೆ. ತಿಂದಿದ್ರೆ ಯಾವಾಗಾದ್ರೂ ಜೇನುತುಪ್ಪವನ್ನ ತಿಂದಿರಾ? ಸಿಹಿ ಇರುತ್ತಾ, ಕೈ ಇರುತ್ತಾ? ಚೆನ್ನಾಗಿರುತ್ತಾನೆ. ಅದು ಕಷ್ಟಪಟ್ಟು ಆ ರೀತಿ ಶೇಖರಣೆ ಮಾಡಿದ್ದನ್ನ ನಾವು ತಿಂತಾ ಇದ್ದೀವಿ ಅಲ್ವಾ? ನೆಕ್ಸ್ಟ್ ಬರ್ತಾರೆ, ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್ I would be busy too. ಅದು ಯಾವ ರೀತಿಯಾಗಿ ಬೆಳಗಿನಿಂದ ಸಾಯಂಕಾಲದವರೆಗೂ ತುಂಬಾ ಕಷ್ಟಪಟ್ಟು ಆ ಒಂದು ಬೆಳಕಿನ ಅವಧಿಯಲ್ಲಿ ಎವ್ರಿ ಅವರ್ಸ್ ಇಟ್ ವರ್ಕ್ ಹಾರ್ಡ್, ಕಷ್ಟಪಟ್ಟು ಕೆಲಸ ಮಾಡಿತ್ತು. ಹಾಗೆಯೇ ಈ ಒಂದು ಸ್ಕಿಲ್ಫುಲ್ ಆಗಿ ಕೆಲಸ ಮಾಡಿತ್ತು ಮತ್ತು ಕಠಿಣವಾದಂಥ ಕೆಲಸವನ್ನು ಮಾಡಿತ್ತು. ಅದೇ ರೀತಿಯಾಗಿ ಐ ವುಡ್ ಬಿ ಬಿಸಿ ಟು, ಲೇಖಕರಲ್ಲಿ ಹೇಳ್ತಾರೆ ಪೊಯಿಟು, ನಾನು ಕೂಡ ಇದೇ ಥರ ಬ್ಯುಸಿ ಆಗಬೇಕು, ನಾನು ಕೂಡ ಯಾವಾಗಲೂ ಕೂಡ ಕಾರ್ಯಪ್ರವೃತ್ತವಾಗಿರಬೇಕು, ನಾನು ಕೂಡ ಯಾವಾಗ ಏನಾಗಿರ್ಬೇಕು? ಕಾರ್ಯಪ್ರವೃತ್ತನಾಗಿರ್ಬೇಕು ಅಂತಂದೇಳಿ ಹೇಳ್ತಾ ಇದ್ದಾರೆ. ಐ ವುಡ್ ಬಿ ಬ್ಯುಸಿ ಟು, ನಾನು ಕಾರ್ಯಪ್ರವೃತ್ತನಾಗಿರ್ಬೇಕು ಯಾವಾಗಲೂ ಕೂಡ. ಫಾರ್ ಸೈತಾನ್ ಫೈಂಡ್ ಸಮ್ ಮಿಸ್ಚಿಫ್ ಸ್ಕಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡು. ನಾವು ಐಡಲ್ ಆಗಿದ್ರೆ, ಐಡಲ್ ಮೀನ್ಸ್ ಸೋಮಾರಿ. ಐಡಲ್ ಅಂದ್ರೇನು? ಸೋಮಾರಿ ಆಗಿದ್ರೆ. ಸೋಮಾರಿ ಆಗಿದ್ರೆ ಏನಾಗಿರುತ್ತೆ? ನಮ್ಮ ಮಿಸ್ಚೀಫ್ಗಳು, ಸೈತಾನ್ಸ್ ಮೀನ್ಸ್ ದೆವ್ವಗಳು, ಭೂತಗಳು ಅಂತ ಕರಿತೀವಲ್ಲ, ನಮ್ಮಲ್ಲಿ ಏನಾದ್ರೂ ಯೋಚನೆಗಳು ಬರ್ತವೆ. ನಾವು ಐಡಲ್ ಆಗಿದ್ರೆ, ಸೋಮಾರಿಗಳಾಗಿದ್ರೆ ನಾವೇನು ಬರ್ತವೆ? ಸೈತಾನ್ಸ್ ಬರ್ತವೆ, ಕೆಲವೊಂದು ದುಷ್ಟ ಶಕ್ತಿಗಳು ಬರ್ತವೆ, ದುಷ್ಟ ಯೋಚನೆಗಳು ಬರ್ತವೆ. ಆ ಥರ ಬರಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು? ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ಬೇಕು. ಓಕೆ, ಕಲಿತಾ ಇರಬೇಕು, ಓದ್ತಾ ಇರಬೇಕು, ಮನೆ ಕೆಲಸಗಳನ್ನಾದ್ರೂ ಮಾಡ್ತಾ ಇರಬೇಕು, ಆಟಗಳನ್ನಾದ್ರೂ ಕೂಡ ನೀವು ಆಟ ಆಡ್ತಾ ಇರಬೇಕು.
ಬಟ್ ಯಾವುದಾದ್ರೂ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರಬೇಕು. ನೆಕ್ಸ್ಟ್ paragraph 4. In books or work or helpful play, let my past years be passed. ಅಂದ್ರೆ ಯಾವ ಥರ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಂತ ಕವಿಗಳು ಆಶಿಸ್ತಾರೆ ಅಂತ ಹೇಳಿದ್ರೆ, ಇನ್ ಬುಕ್ ಓದೋದ್ರಲ್ಲಿ ಅದನ್ನು ಇರ್ಬೋದು, ಆರ್ ವರ್ಕ್ ಕೆಲಸನಾದರೂ ಮಾಡಿ, ಆರ್ ಹೆಲ್ಪ್ಫುಲ್ ಪ್ಲೇ ಅಥವಾ ಆರೋಗ್ಯಕರವಾದಂಥ ಆಟಗಳನ್ನಾದರೂ ಆಡಿ. ಸುಮ್ಮನೆ ಇರಬೇಡಿ, ಆಟಗಳನ್ನಾದರೂ ಆಡಿ, ಓದ್ತಾನಾದರೂ ಇರಿ, ಕೆಲಸನಾದರೂ ಮಾಡಿ. ಮಾಡಿದರೆ ನೀವು ಅವ್ರು ಕೂಡ ಬ್ಯುಸಿ ಇದ್ದಂಗೆ, ಗೊತ್ತಾಯ್ತಾ? ಲೆಟ್ ಮೈ ಪಾಸ್ಟ್ ಇಯರ್ಸ್ ಬಿ ಪಾಸ್ಡ್. ಹಾಗಾಗಿ ಹಿಂಗಾಗಿದ್ದನ್ನ ಮರ್ತು ಬಿಡಿ. ಈಗ ಆಗಿದ್ದು ಮತ್ತೆ ತರಲಿಕ್ಕೆ ಸಾಧ್ಯತೆ ಇದೆಯಾ? ಲೆಟ್ ಯುವರ್ ಪಾಸ್ಟ್ ಇಯರ್ಸ್, ನೀವು ಹಿಂದೆ ಕಳೆದು ಹೋದಂಥ ವರ್ಷಗಳನ್ನ ಮರ್ತು ಬಿಡಿ. ಇದು ಮುಂದಾದ್ರೂ ಕೂಡ ಈ ಥರ ಆಗಿ, ಈಗ ಆಗಿದ್ದಾಗೋಯ್ತು. ಪಾಸ್ಟ್ ಇಯರ್ಸ್ ಪಾಸ್ಟ್ ಡೇಸ್ ಎಲ್ಲ ಹೋಗಿದ್ದಾವೆ, ಅವೆಲ್ಲ ಬಿಟ್ಬಿಡಿ. ಮುಂದಾದ್ರೂ ಕೂಡ ಇದನ್ನು ಗುರುತಿಸ್ಕೊಡಿ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಡ್. ಫಸ್ಟ್ ಇಯರ್ಸ್ ಮೀನ್ಸ್ ನೀವು ಕಳೆದಂಥ ಲಾಸ್ಟ್ ಇಯರ್ಸ್ಗಳೆಲ್ಲ ಮಾತಬೇಡಿ. ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್. ಲಾಸ್ಟ್ಗೆ ಐ ಮೇ ಗಿವ್ ಫಾರ್ ಎವ್ರಿ ಡೇ, ನಾವು ಮಾಡಿದಂಥ ಪ್ರತಿಯೊಂದು ಒಳ್ಳೆ ಕೆಲಸಗಳನ್ನು ನಾವು ಲಾಸ್ಟ್ಗೆ ಅಕೌಂಟ್ ಕೊಡಬೇಕಾಗಿದೆ. ಗೊತ್ತಾಯ್ತಲ್ಲ, ನಾವು ಅಕೌಂಟ್ ಲೆಕ್ಕವನ್ನು ಕೊಡಬೇಕಾಗಿದೆ. ಮುಂದೆ ಹೋದಾಗ ನಾವು ಅಂದ್ಕೊಂಡಿದ್ದೀವಿ, ಮುಂದೆ ಹೋದಾಗ ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸ ಮಾಡಿದರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ನಾವು ಮಾಡಿದಂಥ ಎವ್ರಿ ಡೇ ಮಾಡಿದಂಥ ಗುಡ್ ವರ್ಕ್ಸ್ ಏನಿದ್ದಾವೆ ಅವು ನಮ್ಮನ್ನು ಆ ಒಂದು ಅಕೌಂಟನ್ನು ಕೊಡಬೇಕಾಗಿದೆ ಮುಂದೆ ಅಂತಂದೇಳಿ ಕವಿಗಳು ಇಲ್ಲಿ ಆಶಿಸುವುದನ್ನು ನಾವು ಓದ್ತಾ ಇದ್ದೀವಿ. ಈ ರೀತಿ ಕವಿಗಳು ನೀವು ಕೂಡ ಈ ಒಂದು ಲಿಟ್ಲ್ ಬ್ಯುಸಿ ಬಿ ಏನಿದೆ ಹಾಗೆಯೇ ನೀವು ಕೂಡ ಏನಾಗಿರ್ಬೇಕಂದ್ರೆ ಕಾರ್ಯ ಪ್ರವೃತ್ತರಾಗಿರ್ಬೇಕು ಅಂತೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸ್ಟಾಪ್. ನೀವು ಅಷ್ಟೇ ಹೇಳ್ಬೇಕು. ಈಗ ಎರಡನೇ ಬೆಂಚ್ ರೆಡಿ.